ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮಲೆನಾಡು ಭಾಗಗಳಲ್ಲಿ ಹಳ್ಳಕೊಳ್ಳಗಳನ್ನು ದಾಟಲು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಲುಸಂಕಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ಸಿಮೆಂಟ್ ಮಂಜುನಾಥ್ ಹೇಳಿದರು. ಬುಧವಾರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಬಳೆ ಗ್ರಾಮದಲ್ಲಿ ಕುಂಬರಡಿಯಿಂದ ಕಲ್ಲರಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ನೂತನ ಕಾಲುಸಂಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕಾಲುಸಂಕದ ಕೊರತೆಯಿಂದ ಈ ಹಿಂದೆ ಈ ಭಾಗದ ಜನರು 8 ಕಿಲೋಮೀಟರ್ ಸುತ್ತಾಡಿಕೊಂಡು ಸಂಚರಿಸಬೇಕಾದ ಅನಿವಾರ್ಯತೆ ಇತ್ತು. ಇದೀಗ ನೂತನ ಕಾಲುಸಂಕ ನಿರ್ಮಾಣದಿಂದ ರೈತರು, ಬೆಳೆಗಾರರು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಗ್ರಾಮಸ್ಥರು ಹಲವು ವರ್ಷಗಳಿಂದ ಕಿರುಸೇತುವೆಗೆ ಬೇಡಿಕೆ ಇಟ್ಟಿದ್ದರು. ಹಾಗಾಗಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಕಿರುಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ. ಶಾಲಾ ಮಕ್ಕಳು ಮನೆಗೆ ತೆರಳಲು ಮಳೆಗಾಲದ ಸಂದರ್ಭದಲ್ಲಿ ತೀವ್ರ ಸಮಸ್ಯೆ ಎದುರಾಗುತ್ತಿರುವುದನ್ನು ಕಂಡು ಕಾಲುಸಂಕ ನಿರ್ಮಾಣ ಮಾಡಿಕೊಡುವ ಭರವಸೆಯಂತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಹೇಳಿದರು. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅವಶ್ಯ ಇರುವ ಕಡೆಯಲ್ಲಿ ಸಂಪರ್ಕರಹಿತ ಹಳ್ಳಿಗಳಿಗೆ ಕಾಲುಸಂಕ ನಿರ್ಮಾಣ ಮಾಡಲು ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನೀಡಲಾಗುವುದು ಎಂದು ತಿಳಿಸಿದರು. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮಿನಿ ಸೇತುವೆನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಗಳು ಓಡಾಡ್ಬೋದು ಮತ್ತು ಸಾರ್ವಜನಿಕರು ಕೂಡ ನಿಮ್ಮದಿಯಾಗಿ ಓಡಾಡ್ಬೋದು. ಯಾವ ಮಳೆಗಾಲದಲ್ಲಿ ನೀರು ತುಂಬ ಹರಿದ್ರೂ ಸಮೇತ ಅನುಕೂಲ ಆಗುತ್ತೆ. ಈಗ ಇಲ್ಲಿ ರೋಡ್ನ ಒಂಚೂರು ಅರ್ತ್ ವರ್ಕ್ ಮಾಡಿಸ್ಕೊಟ್ರೆ ಇಲ್ಲೇ ವೆಹಿಕಲ್ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. 8 ಕಿಲೋಮೀಟರ್ ಬರ್ಸ್ಕೊಬರೋದ್ರಿಂದ ಅರ್ಧ ಕಿಲೋಮೀಟ್ರಲ್ಲಿ ಈ ಕೆಲಸ ಮುಗಿಯುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಭಾಗದ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ನಮಗೆ ಬರ್ತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಮೂಲಭೂತ ಸೌಕರ್ಯ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಸೇತುವೆಗಳಿರ್ಬೋದು ಕೆಲಸವನ್ನು ಮಾಡ್ತಾಯಿದ್ವಿ. ಜನಗಳ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲಿ ಅಂತೇಳಿ ತಮ್ಮೆಲ್ಲರ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಗ್ರಾಮದ ಮುಖಂಡ ಮೇಘರಾಜ್ ಮಾತನಾಡಿ, ನೂತನ ಕಾಲುಸಂಕ ನಿರ್ಮಾಣದಿಂದ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಬಹಳ ಹಾಗೂ ರೈತರು, ಬೆಳೆಗಾರರಿಗೆ ಭತ್ತ, ಕಾಫಿ, ಹಣ್ಣು ಸಾಗಿಸಲು ಅನುಕೂಲವಾಗಲಿದೆ. ಈ ಭಾಗದಲ್ಲಿ ಒಂಟಿ ಮನೆಗಳಿವೆ, ಹಲವು ಕುಗ್ರಾಮಗಳಿವೆ. ತುರ್ತಾಗಿ ತೆರಳಲು ಪ್ರಯೋಜನವಾಗಲಿದೆ. ಭರವಸೆಯಂತೆ ನುಡಿದಂತೆ ನಡೆದ ಶಾಸಕ ಸಿಮೆಂಟ್ ಮಂಜುರವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದ ತಿಳಿಸುತ್ತೇವೆ ಎಂದರು. ಬಹಳಷ್ಟು ಅನುಕೂಲ ಆಗ್ತಿದೆ. ಕುಂಬಾಡಿ ಬಸ್ ರಸ್ತೆಗೆ ಟಚ್ ಆಗಿ, ಹಾಗಾಗಿ ಇಲ್ಲಿ ರೈತರುಗಳಿಗೆ ಕಾಫಿ, ಭತ್ತ ಈ ರೀತಿಯೆಲ್ಲ ಸಾಗಣೆ ಮಾಡಲಿಕ್ಕೆ ಭಾಳ ಒಂದು ಅನುಕೂಲ ಆಗ್ತಕ್ಕಂಥ ಈ ರಸ್ತೆ ಇದು ಕಾಲು ಸೇತುವೆ, ಕಿರು ಸೇತುವೆ ಆದರೆ ತುಂಬ ಜನಕ್ಕೆ, ರೈತರುಗಳಿಗೆ, ತುರ್ತಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಇಲ್ಲಿ, ಯಾಕೆಂದರೆ ಇಲ್ಲಿ ಕುಗ್ರಾಮದಲ್ಲಿ ಸಾಕಷ್ಟು ಮನೆಗಳಿದೆ. ಆ ಮನೆಗಳಲ್ಲಿ ಸುಮಾರು 1 ಕಿಲೋಮೀಟರ್, 1.5 ಕಿಲೋಮೀಟರ್ ಎಲ್ಲ ಹೊತ್ತು ಸಾಗಿಸಬೇಕಾದಂಥ ಇದು ವೆಹಿಕಲ್ನಲ್ಲಿ ಸಾಗಣೆ ಮಾಡಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ನಾವು. ನಿಮ್ಮ ಹೆಸರು? ಮೇಘರಾಜ್. ಈ ಸಂದರ್ಭದಲ್ಲಿ ಗ್ರಾಮಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಉಪಾಧ್ಯಕ್ಷರು ದಯಾನಂದ, ಗ್ರಾಮ ಪಂಚಾಯಿತಿ ಸದಸ್ಯ ಭಾಗ್ಯ ಮಂಜುನಾಥ್, ತಾಲೂಕು ಬಿಜೆಪಿ ಅಧ್ಯಕ್ಷ ಒಳಲಳ್ಳಿ ಅಶ್ವಥ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ಮುಖಂಡರು ರಾಜಕುಮಾರ್, ಮೇಘರಾಜ್, ವಿಜಿತ್, ಯುವರಾಜ್ ನಡಹಳ್ಳಿ, ವಿಕ್ರಮ್, ವಿನಯ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ46 ಮಲೆನಾಡು ನ್ಯೂಸ್, ಸಕಲೇಶಪುರ.